ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಕೆಲವೊಂದಷ್ಟು ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಕ್ವೆಶನ್ಸು ಮತ್ತು ಇನ್ನೂ ಕೆಲವು ಟೈಪ್ ಕ್ವೆಶನ್ಸ್ ಬರುತ್ತೆ. ಅವು ಯಾವುವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದರಲ್ಲಿ ಫೈಂಡ್ ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ ಪ್ಲಸ್ 1/log x ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಇದು ಮಿಸಲೇನಿಯಸ್ ಕ್ವೆಶನ್. ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್ ಕೇಳಿದ್ರೆ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹೇಗೆ ಸಾಲ್ವ್ ಮಾಡ್ಬೇಕು ಇದನ್ನು? ಲೆಟ್ ಅಸ್ ಟೇಕ್ ದ ಗಿವನ್ ಇಂಟೆಗ್ರಲ್ ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್, ಇದನ್ನ ಏನು ಮಾಡ್ತೀನಿ, ಸ್ಪ್ಲಿಟ್ ಮಾಡ್ತೀನಿ ಎರಡು ಇಂಟೆಗ್ರಲ್ ಆಗಿ. ಯಾವ ರೀತಿ? ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್, ಇದನ್ನ ಒಂದು ಇಂಟೆಗ್ರಲ್ ಆಗಿ ಸ್ಪ್ಲಿಟ್ ಮಾಡೋಣ, ಪ್ಲಸ್ ಇಂಟೆಗ್ರಲ್ ಆಫ್ 1/log x ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್, ಇದನ್ನ ಇನ್ನೊಂದು ಇಂಟೆಗ್ರಲ್ ಆಗಿ ಸ್ಪ್ಲಿಟ್ ಮಾಡೋಣ. ಇದನ್ನ ಹಾಗೆ ಉಳಿಸ್ಕೋತೀನಿ, 1/log x ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಅದು ಯಾಕೆ ಆಮೇಲೆ ನೋಡೋಣ. ಇದನ್ನ ಇಂಟಗ್ರೇಟ್ ಮಾಡಬೇಕು ಅಂದ್ರೆ ಇದು ಒಂದೇ ಫಂಕ್ಷನ್, log x ಅನ್ನೋದು ಒಂದೇ ಫಂಕ್ಷನ್. ಸೊ ಇದಕ್ಕೆ ಇದನ್ನ ಏನಂತ ಬರ್ಕೊಳ್ಳೋಣ, ಇಂಟೆಗ್ರಲ್ ಆಫ್ 1 ಇಂಟು log x ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ 1/log x ಹೋಲ್ ಸ್ಕ್ವೇರ್ ಹಾಗೆ ಇರಲಿ. ನಾವು ಐಲೇಟ್ ರೂಲ್ ಅಪ್ಲೈ ಮಾಡಿದ್ರೆ ಈ ILAT ಪ್ರಕಾರ ಲಾಗರಿಥಮಿಕ್ಸ್ ಫಸ್ಟ್ ಬರುತ್ತೆ, ಆಲ್ಜಿಬ್ರಾಯಿಕ್ ಸೆಕೆಂಡ್ ಬರುತ್ತೆ. ಸೊ ದೇರ್ಫೋರ್ ದಿಸ್ ಇಸ್ ಫಸ್ಟ್ ಪ್ರಯಾರಿಟಿ, ದಿಸ್ ಇಸ್ ಸೆಕೆಂಡ್ ಪ್ರಯಾರಿಟಿ. ಅಪ್ಲೈ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಲಾಸ್ಟ್ ಕ್ಲಾಸಲ್ಲಿ ಫಾರ್ಮುಲಾ ಕೊಟ್ಟಿದ್ದೆ. ಫಸ್ಟ್ ಇಂಟು ಇಂಟೆಗ್ರಲ್ ಆಫ್ ಸೆಕೆಂಡ್ ಮೈನಸ್ ಸೆಕೆಂಡ್ ಇಂಟು ಮೈನಸ್ ಡೆರಿವೇಟಿವ್ ಆಫ್ ಫಸ್ಟ್ ಇಂಟು ಇಂಟೆಗ್ರಲ್ ಆಫ್ ಸೆಕೆಂಡ್ ಇಂಟು ಡಿ ಎಕ್ಸ್. ಸೊ ಆ ಫಾರ್ಮುಲಾ ಗೊತ್ತಿದೆ, ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ತೀನಿ. ಆ ಫಾರ್ಮುಲಾ ನೀವು ಒಂದ್ಸತಿ ನೋಡ್ಕೊಳ್ಳಿ. ಸೊ ಫಸ್ಟ್ ಇಂಟು ಇಂಟೆಗ್ರಲ್ ಆಫ್ ಸೆಕೆಂಡ್, ಫಸ್ಟ್ ಅಂದ್ರೆ ಏನು, log x ಇಂಟು ಇಂಟೆಗ್ರಲ್ ಆಫ್ 1 ಏನು ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಇಂಟೆಗ್ರಲ್ ಆಫ್ 1 ಈಸ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಡಿರೈವೇಟಿವ್ ಆಫ್ log x. ಡಿರೈವೇಟಿವ್ ಆಫ್ log x ಏನು, ಲಾಗ್ ಇದನ್ನ ಎಕ್ಸ್ ಅಂತ ಅನ್ಕೊಂಡ್ರೆ log x ಫಾರ್ಮಲ್ ಇದೆ. ಡಿರೈವೇಟಿವ್ ಆಫ್ log x ಈಸ್ 1/x ಪ್ಲೇಸ್ ಅಲ್ಲಿ log x ಇದೆ. therefore derivative of log x is 1/x. again this is derivative of first into integral of 1 is x dx. ಇದು ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಇಂಟೆಗ್ರಲ್ ಆಫ್ 1/log x ಹೋಲ್ ಸ್ಕ್ವೇರ್ ಆಯಿತು ಇಂಟು ಡಿ ಎಕ್ಸ್. ಈ ಟರ್ಮ್ ಆಗಿದೆ, ಹಾಗೆ ಬರ್ಕೊಳ್ಳೋಣ. ಎಕ್ಸ್ ಇಂಟು log x ಹೋಲ್ ಸ್ಕ್ವೇರ್, ಸಾರಿ log x ಮೈನಸ್ ಇದೇನಾಯಿತು, ಇಂಟೆಗ್ರಲ್ ಆಫ್ ಇದನ್ನ I'll write it as 1 into 1/log x dx plus integral of 1/log x whole square ಹಾಗೆ ಇರಲಿ ಇಂಟು ಡಿ ಎಕ್ಸ್. ಇದಕ್ಕೆ ಮತ್ತೆ ಇಂಟೆಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡೋಣ. ಅಗೈನ್ ಲಾಗ್ಗೆ ಫಸ್ಟ್ ಪ್ರಯಾರಿಟಿ, ಆಲ್ಜಿಬ್ರಾಯಿಕ್ ಫಂಕ್ಷನ್ಗೆ ಸೆಕೆಂಡ್ ಪ್ರಯಾರಿಟಿ. ಅಪ್ಲೈಯಿಂಗ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಏನಾಗುತ್ತೆ, ಐ ಈಸ್ ಈಕ್ವಲ್ ಟು ಎಕ್ಸ್ ಇಂಟು log x ಹಾಗೆ ಇರಲಿ ಮೈನಸ್ ಬ್ರಾಕೆಟ್ ಯೂಸ್ ಮಾಡೋಣ. ಅಗೇನ್ ಐಲೇಟ್ ರೂಲ್, ಫಸ್ಟ್ ಇಂಟು ಇಂಟೆಗ್ರಲ್ ಆಫ್ ಸೆಕೆಂಡ್ ದಟ್ ಈಸ್ 1/log x ಇಂಟು ಇಂಟೆಗ್ರಲ್ ಆಫ್ 1 ಈಸ್ x ಫಸ್ಟ್ ಇಂಟು ಇಂಟೆಗ್ರಲ್ ಆಫ್ ಸೆಕೆಂಡ್ ಮೈನಸ್ ಇಂಟೆಗ್ರಲ್ ಆಫ್ ಡಿರೈವೇಟಿವ್ ಆಫ್ ದಿಸ್ ಏನಾಗುತ್ತೆ, ಸಾರಿ ಡಿರೈವೇಟಿವ್ ಆಫ್ 1/log x. ಡಿರೈವೇಟಿವ್ ಆಫ್ 1/log x ಇಸ್ 1/x ಫಾರ್ಮಲ್ ಇದೆ. ಚೈನ್ ರೂಲ್ ಅಪ್ಲೈ ಮಾಡಿದ್ರೆ 1/xಗೆ ಮೈನಸ್ 1/x ಸ್ಕ್ವೇರ್ ದಟ್ ಈಸ್ 1/log x ಹೋಲ್ ಸ್ಕ್ವೇರ್. ಎಕ್ಸ್ ಪ್ಲೇಸ್ ಅಲ್ಲಿ log x ಇದೆ, therefore ಡಿರೈವೇಟಿವ್ ಆಫ್ log x ಈಸ್ 1/x ಆಯಿತು. ಇದು ಡಿರೈವೇಟಿವ್ ಆಫ್ ಫಸ್ಟ್. ಮತ್ತೆ ಇಂಟೆಗ್ರಲ್ ಆಫ್ 1 ಏನಾಗುತ್ತೆ, x ಆಯಿತು ಇಂಟು ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಈ ಟರ್ಮ್ ಹಾಗೆ ಬರ್ಕೊಳ್ಳೋಣ, 1/log x ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಈಗೇನಾಯ್ತು ನೋಡಿ, ಸಿಂಪ್ಲಿಫೈ ಮಾಡೋಣ. ಎಕ್ಸ್ log x ಮೈನಸ್ x/log x, ದೆನ್ ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಮೈನಸ್, ಇಲ್ಲಿ x ಕ್ಯಾನ್ಸಲ್ ಆಯಿತು. ಇಂಟೆಗ್ರಲ್ ಆಫ್ 1/log x ಹೋಲ್ ಸ್ಕ್ವೇರ್ ಡಿ ಎಕ್ಸ್, ದೆನ್ ಇಲ್ಲಿ ಪ್ಲಸ್ ಇಂಟೆಗ್ರಲ್ ಆಫ್ 1/log x ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಬರುತ್ತೆ. ಸೊ ದೀಸ್ ಟು ವಿಲ್ ಗೆಟ್ ಕ್ಯಾನ್ಸಲ್. So therefore the required integral is now I is equal to x into log x minus x/log x. ಎಲ್ಲದಕ್ಕೂ ಸೇರಿ ಒಂದು ರ್ಯಾಂಡಮ್ ಕಾನ್ಸ್ಟೆಂಟ್ c ಆ್ಯಡ್ ಮಾಡಿ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್.
ಸೊ ಸಪೋಸ್ ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ 3 ಮಾರ್ಕಲ್ಲಿ ಕೇಳಿದ್ರೆ ಇದು ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್. ಅಂದರೆ ಫಂಕ್ಷನ್ನು ಪ್ಲಸ್ ಅದರ ಡಿರೈವೇಟಿವ್ ಇ ಪವರ್ ಎಕ್ಸ್ ಜೊತೆ ಮಲ್ಟಿಪ್ಲೈ ಆಗಿದ್ರೆ ಏನು ಇಂಟೆಗ್ರಲ್ ಡೈರೆಕ್ಟ್ ಆಗಿ ಬರೀಬೋದು ನೋಡೋಣ. ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು, ಇದನ್ನ ಯಾವ ಥರ ಎರಡು ಥರ ಸ್ಪ್ಲಿಟ್ ಮಾಡ್ಕೋತೀನಿ. ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಒಂದು ಇಂಟಿಗ್ರಲ್ಲು, ಪ್ಲಸ್ ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇನ್ನೊಂದು ಇಂಟಿಗ್ರಲ್ ತಗೊಂತೀನಿ. ಸೆಕೆಂಡ್ ಇಂಟಿಗ್ರಲ್ ಹಾಗೇ ಇರಲಿ. ಫಸ್ಟ್ ಇಂಟಿಗ್ರಲ್ನ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ರೆ ನಮ್ಗೆ ಗೊತ್ತಿದೆ ಎಕ್ಸ್ಪೋನೆನ್ಷಿಯಲ್ ಇಸ್ ದ ಲಾಸ್ಟ್ ಪ್ರಯಾರಿಟಿ ಐಲೇಟ್ ರೂಲಲ್ಲಿ. ಸೊ ಸೆಕೆಂಡ್ ಪ್ರಯಾರಿಟಿ ಫಾರ್ ಎಕ್ಸ್ಪೋನೆನ್ಷಿಯಲ್, ಫಸ್ಟ್ ಪ್ರಯಾರಿಟಿ ಫಾರ್ ಎನಿ ಅದರ್ ಫಂಕ್ಷನ್ ಎಫ್ ಆಫ್ ಎಕ್ಸ್. ಇವಾಗ ಅಪ್ಲೈಯಿಂಗ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಫಸ್ಟ್ ಇಂಟು ಇಂಟೆಗ್ರಲ್ ಆಫ್ ಸೆಕೆಂಡ್ ಅಂದರೆ ಎಫ್ ಆಫ್ ಎಕ್ಸ್ ಇಂಟು ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಡಿರೈವೇಟಿವ್ ಆಫ್ ಫಸ್ಟ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಇಂಟೆಗ್ರಲ್ ಆಫ್ ಸೆಕೆಂಡ್ ಇ ಪವರ್ ಎಕ್ಸ್ಗೆ ಇಂಟಿಗ್ರೇಷನ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇದು ಹಾಗೆ ಇರಲಿ ಇ ಪವರ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್ ಡಿ ಎಕ್ಸ್. ಸೊ ದೇರ್ ಫಾರ್ ಈ ಎರಡು ಸೇಮ್ ಫಂಕ್ಷನ್ ಕ್ಯಾನ್ಸಲ್ ಆಯಿತು. ಸೊ ವಿ ವಿಲ್ ಗೆಟ್ ದ ಇಂಟಿಗ್ರಲ್ ಆಫ್ ದಿಸ್ ಫಾರ್ಮ್ ದಟ್ ಈಸ್ ಎಫ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ ಸಿ, ಅಥವಾ ವಾಟ್ ವಿ ಕ್ಯಾನ್ ಅಬ್ಸರ್ವ್ ಇಂಟೆಗ್ರಲ್ ಆಫ್ e power x into f dash of x, that is f of x plus f dash of x ಇತ್ತು ಅಂದರೆ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ e power x ಜೊತೆಗೆ ಫಂಕ್ಷನ್ನು ಅದರ ಡಿರೈವೇಟಿವ್ ಇತ್ತು ಅಂದರೆ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ದಿಸ್ ಆಸ್ ಯಾವ ಥರ ಬರ್ಕೋಬೋದು, e power x into f of x ಅಥವಾ f of x into e power x ಪ್ಲಸ್ ಸಮ್ ಕಾನ್ಸ್ಟೆಂಟ್ c, ಈ ಥರ ಬರಿಬೋದು ಡೈರೆಕ್ಟಾಗಿ. ಓಕೆ, ಇದನ್ನ ಜ್ಞಾಪಕ ಇಟ್ಕೊಳ್ಳೋಣ. ಯೂಸಿಂಗ್ ದಿಸ್ let us solve few questions, right? So this one, observe this, e power x into tan inverse x f of x form ಅಲ್ಲಿ ತಗೊಂಡ್ರೆ derivative of tan inverse x ಏನು 1 by 1 plus x square. So that is, it is in the form of f of x plus f dash of x with e power x. ಈ ಫಾರ್ಮ್ ಅಲ್ಲಿ ಇದೆ. ಇದು f of x, ಇದು f of x ಫಾರ್ಮ್ ಅಲ್ಲಿ ಇದೆ, ಇದು f dash of x ಫಾರ್ಮ್ ಅಲ್ಲಿ ಇದೆ. What is the integral now? ಇದನ್ನ ಯೂಸ್ ಮಾಡ್ಕೊಂಡ್ರೆ ಇದಕ್ಕೆ ಆನ್ಸರ್ ಏನು ಬರುತ್ತೆ, ಎಫ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ ಸಿ. ಎಫ್ ಆಫ್ ಎಕ್ಸ್ ಏನು ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ದೇರ್ ಫೋರ್ ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ ಸಿ, ಅಥವಾ ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್, ವೆರಿ ಸಿಂಪಲ್. ಹಾಗೆ ಇದನ್ನು ಅಬ್ಸರ್ವ್ ಮಾಡಿ, ಇ ಪವರ್ ಎಕ್ಸ್ ಇದೆ, derivative of sin x is cos x. It is in this same form, e power x into f of x plus f dash of x form ಅಲ್ಲಿ ಇದೆ. ಇಲ್ಲಿ f of x ಏನು sin x, f dash of x cos x ಬಂತು. So applying the same formula, what we will get, the integral is f of x into e power x plus c, that is e power x into f of x ಅಂದ್ರೆ ಏನಿಲ್ಲಿ sin x plus c. This is the required integral, very simple, 1 mark question ಇದು. ಓಕೆ, ಅದೇ ಥರ ಇದನ್ನು ಅಬ್ಸರ್ವ್ ಮಾಡಿ, 1 by x ಇದೆ, ಡಿರೈವೇಟಿವ್ ಆಫ್ 1 by x ಇಸ್ ಮೈನಸ್ 1 by x ಸ್ಕ್ವೇರ್. ಇಲ್ಲಿ ಮೈನಸ್ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಬೇಡಿ, ಇದನ್ನ ಪ್ಲಸ್ ಆಫ್ ಮೈನಸ್ ಅಂತ ಬರ್ಕೊಬೋದು. ಅಗೈನ್ ದಿಸ್ ಇಸ್ ಇನ್ ದ ಸೇಮ್ ಫಾರ್ಮ್, ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ 1 by x ಇದೆ, ಎಫ್ ಡ್ಯಾಶ್ ಎಕ್ಸ್ ಪ್ಲೇಸಲ್ಲಿ ಮೈನಸ್ 1 by x ಸ್ಕ್ವೇರ್ ಇದೆ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ವಾಟ್ ಈಸ್ ದ ಆನ್ಸರ್? It is e power x into 1 by x plus c, ಅಥವಾ ಸಿಂಪಲ್ ಆಗಿ e power x whole divided by x plus c ಅಂತ ಬರ್ಕೊಬೋದು. ನೆಕ್ಸ್ಟ್, ಫೈಂಡ್ ಇಂಟಿಗ್ರಲ್ ಆಫ್ e power x into secant x into 1 plus tan x dx. 1 mark question ಇದು ಕೂಡ. ಇದನ್ನ ಹೇಗೆ ಸಿಂಪ್ಲಿಫೈ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಇಂಟೆಗ್ರಲ್ ಆಫ್ e power x ಹಾಗೆ ಇರಲಿ, ಈ secant x ನ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ secant x into 1 is secant x plus secant x into tan x. dx. ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡಿ, ಡೆರಿವೇಟಿವ್ ಆಫ್ secant x is secant x into tan x. ಸೊ ಇದು f of x, ಇದು f dash of x. It is in the form of e power x into f of x plus f dash of x. ಅದರ ಇಂಟಿಗ್ರೇಷನ್ e power x into f of x plus c. f of x ಪ್ಲೇಸ್ ಅಲ್ಲಿ ಏನಿದೆ ನಮಗೆ secant x ಇದೆ. therefore required integral is e power x into f of x, that is e power x into secant x plus some constant c. This is the required integral. ಇದು ಕೂಡ 1 mark question.
ರೈಟ್. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಕ್ವೆಶನ್, ಐದರ್ 2 ಅಥವಾ 3 ಮಾರ್ಕಲ್ಲಿ ಕೇಳ್ತಾರೆ, ಯೂಶಲಿ 2 ಮಾರ್ಕಲ್ಲಿ ಕೇಳಬಹುದು. ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್, ಇದು ಹೇಗೆ ಇಂಟಿಗ್ರೇಟ್ ಮಾಡಬೇಕು? ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಕ್ ಸಾಧ್ಯ ಇಲ್ಲ, ಯಾಕೆ? ಡಿನಾಮಿನೇಟರ್ದಲ್ಲಿ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ, 1 ಪ್ಲಸ್ ಎಕ್ಸ್ಗೆ ಡಿರೈವೇಟಿವ್ 1, ನ್ಯೂಮರೇಟರ್ಲಿ ಎಕ್ಸ್ ಇದೆ, ಸೊ ವಿ ಕೆನಾಟ್ ಯೂಸ್ ಅ ಸಬ್ಸ್ಟಿಟ್ಯೂಷನ್ ಯೂಸ್ ಆಗಲ್ಲ. ಸೊ ದೇರ್ ಫೋರ್ ಯಾವ ರೀತಿ ಮಾಡೋಣ ಇದನ್ನ? ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇದೇನಿದೆ ಏನ್ ಮಾಡ್ತೀನಿ, ಡಿನಾಮಿನೇಟರ್ ಅಲ್ಲಿ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ ಅಲ್ವಾ, ಅದನ್ನ ಕ್ಯಾನ್ಸಲ್ ಮಾಡ್ಕೊಳಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಐ ವಿಲ್ ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಟು ದ ನ್ಯೂಮರೇಟರ್. ಯಾಕೆ? 1 ಪ್ಲಸ್ ಎಕ್ಸ್ ಇಲ್ಲಿದೆ, ಇಲ್ಲೂ 1 ಪ್ಲಸ್ ಎಕ್ಸ್ ಬರ್ಸ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಐ ವಿಲ್ ಆಡ್ 1 ಪ್ಲಸ್ ಎಕ್ಸ್ ಹಾಗೆ ಇದೆ, ಸಬ್ಟ್ರಾಕ್ಟ್ 1 ಇಂಟು ಇ ಪವರ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಓಕೆ, ಈಗ ಇದನ್ನ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಇದನ್ನ ಸಪರೇಟ್ ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಏನಾಗುತ್ತೆ, ಯು ವಿಲ್ ಗೆಟ್ 1 ಪ್ಲಸ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಒಂದು ಗ್ರೂಪ್ ಆಯಿತು, ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇನ್ನೊಂದು ಗ್ರೂಪ್ ಆಯಿತು, ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಆಯಿತು. ಇದು ಒಂದು ಟರ್ಮ್ ಕ್ಯಾನ್ಸಲ್ ಆಯಿತು. ವಿ ವಿಲ್ ಗೆಟ್ ಇಟ್ ಆಸ್ ಇಂಟೆಗ್ರಲ್ ಆಫ್ 1 ಬೈ 1 ಪ್ಲಸ್ ಎಕ್ಸ್ ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಆಯಿತು. ಸೊ ವೆರಿ ಸಿಂಪಲ್. ಈಗ ನೋಡಿ, ಇದು 1 ಬೈ ಎಕ್ಸ್ ಫಾರ್ಮಲ್ ಇದೆ, 1 ಬೈ ಎಕ್ಸ್ಗೆ ಡಿರೈವೇಟಿವ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್, ಕೋಎಫಿಷಿಯಂಟ್ ಆಫ್ ಎಕ್ಸ್ 1 ಇದೆ, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಡಿರೈವೇಟಿವ್ ಆಫ್ 1 ಬೈ ಎಕ್ಸ್ ಇಸ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಸೊ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅದೇ ಫಾರ್ಮಲ್ ಇದೆ. ಇಲ್ಲಿ ಎಫ್ ಆಫ್ ಎಕ್ಸ್ ಏನು, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು, ಇದು. ಸೊ ಇಟ್ ಈಸ್ ಅಗೇನ್ ಇನ್ ದ ಫಾರ್ಮ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಇದೇ ಫಾರ್ಮಲ್ ಇದೆ. ಸೊ ದೇರ್ ಫೋರ್ ಇಂಟಿಗ್ರಲ್ ಏನು, ಇಂಟಿಗ್ರಲ್ ಈಸ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್, ದಟ್ ಈಸ್ 1 ಬೈ 1 ಪ್ಲಸ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್, ಅದನ್ನ ಸಿಂಪಲ್ ಆಗಿ ಇ ಪವರ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಪ್ಲಸ್ ಸಿ. ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ರೈಟ್. ಸೊ ಇದನ್ನ ಐದರ್ 2 ಆರ್ 3 ಮಾರ್ಕಲ್ಲಿ ಕೇಳ್ಬೋದು, ಯೂಶುವಲಿ 2 ಮಾರ್ಕಲ್ಲಿ ಕೇಳ್ತಾರೆ. ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಇಂಟೆಗ್ರಲ್ ಆಫ್ ಎಕ್ಸ್ ಮೈನಸ್ 3 ಬೈ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್. ಸಿಂಪಲ್ ಆಗಿ ಮಾಡ್ಬೋದು. ಇಲ್ಲಿ ನೋಡಿ, ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಕ್ ಸಾಧ್ಯ ಇಲ್ಲ. ಎಕ್ಸ್ ಮೈನಸ್ 1 ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನ್ಯೂಮರೇಟರ್ಲಿ ಎಕ್ಸ್ ಮೈನಸ್ 3 ಇದೆ, ಎರಡು ಲೀನಿಯರ್ ಟರ್ಮ್, ಸಬ್ಸ್ಟಿಟ್ಯೂಷನ್ ಸಾಧ್ಯ ಇಲ್ಲ. ಸೊ ದೇರ್ ಫೋರ್ ಏನ್ ಮಾಡೋಣ, ಇಲ್ಲಿ ಡಿನಾಮಿನೇಟರ್ ಎಕ್ಸ್ ಮೈನಸ್ 1 ಇದೆ, ನ್ಯೂಮರೇಟರ್ಲ್ಲೂ ಎಕ್ಸ್ ಮೈನಸ್ 1 ಬರ್ಸಕ್ಕೆ ಟ್ರೈ ಮಾಡೋಣ. ಏನಾಗುತ್ತೆ, ಐ ಟೇಕ್ ಇಟ್ ಆಸ್ ಗಿವನ್ ಇಂಟಿಗ್ರಲ್ ಯಾವ ತರ ತಗೊಂತೀನಿ, ಎಕ್ಸ್ ಮೈನಸ್ 1 ಬರಬೇಕು ಅಂದ್ರೆ ಎಕ್ಸ್ ಮೈನಸ್ 3ನ ಐ ವಿಲ್ ಸ್ಪ್ಲಿಟ್ ಇಂಟು ಎಕ್ಸ್ ಮೈನಸ್ 1 ಮೈನಸ್ 2 ಡಿವೈಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಅಂತ ಬರ್ಕೋತೀನಿ. -3ನ -1 -2 ಆಗಿ ಸ್ಪ್ಲಿಟ್ ಮಾಡಿದ್ದೀನಿ. ಯಾಕೆ, ಡಿನಾಮಿನೇಟರ್ಲಿ ಎಕ್ಸ್ ಮೈನಸ್ 1 ಇದೆ, ಇಲ್ಲೂ ಎಕ್ಸ್ ಮೈನಸ್ 1 ಬರ್ಸ್ಕೊಂಡಿದ್ದೀನಿ ಅಷ್ಟೇ. ಈಗೇನಾಗುತ್ತೆ ನೋಡಿ, ಇಂಟೆಗ್ರಲ್ ಆಫ್ ಸ್ಪ್ಲಿಟ್ ಸಪ್ರೇಟ್ ಮಾಡೋಣ. ಎಕ್ಸ್ ಮೈನಸ್ 1 ಬೈ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಮೈನಸ್ 2 ಬೈ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಇಂಟು ಡಿ ಎಕ್ಸ್ ಇ ಪವರ್ ಎಕ್ಸ್ ಡಿ ಎಕ್ಸ್. ಈಗ ಒಂದು ಟರ್ಮ್ ಕ್ಯಾನ್ಸಲ್ ಆಯ್ತು ಇಲ್ಲಿ. ಇವಾಗ ಏನಾಗುತ್ತೆ, ಇಂಟೆಗ್ರಲ್ ಆಫ್ 1 ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 2 ಬೈ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್. ಈಗ ನೋಡಿ, ಡಿರೈವೇಟಿವ್ ಆಫ್ 1 ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್, ಇದು ಯಾವ ಫಾರ್ಮಲ್ ಇದೆ, 1 ಬೈ ಎಕ್ಸ್ ಸ್ಕ್ವೇರ್ ಫಾರ್ಮಲ್ ಇದೆ. 1 ಬೈ ಎಕ್ಸ್ ಪವರ್ ಎನ್ಗೆ ಡಿಫರೆನ್ಸಿಯೇಷನ್ ಮೈನಸ್ ಎನ್ ಬೈ ಎಕ್ಸ್ ಪವರ್ ಎನ್ ಪ್ಲಸ್ 1, ದಟ್ ಈಸ್ ಮೈನಸ್ 2 ಬೈ ಎಕ್ಸ್ ಮೈನಸ್ 1 ಹೋಲ್ ಪವರ್ ಎನ್ ಪ್ಲಸ್ 1 ಅಂದರೆ 3 ಆಯಿತು. ಸೊ ಅದೇ ಥರ ಇದೆ ಇದು. ಡಿರೈವೇಟಿವ್ ಆಫ್ 1 ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಈಸ್ ಮೈನಸ್ 2 ಬೈ ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಇದೇ ಫಾರ್ಮಲ್ ಇದೆ. ಇದು ಎಫ್ ಆಫ್ ಎಕ್ಸ್, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಇಟ್ ಈಸ್ ಅಗೇನ್ ಇನ್ ದ ಫಾರ್ಮ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಇಂಟಿಗ್ರಲ್ ಈಸ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಸೊ ದಟ್ ಈಸ್ ಇ ಪವರ್ ಎಕ್ಸ್ ಇಂಟು 1 ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್, ಅಂದ್ರೆ ಡೈರೆಕ್ಟ್ ಆಗಿ ಇ ಪವರ್ ಎಕ್ಸ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ ಅಂತ ಬರಿಬೋದು. ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಎಕ್ಸಾಮ್ಗೆ. ರೈಟ್. ಅದೇ ತರ ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಲೆಟ್ ಅಸ್ ಸಾಲ್ವ್ ಇಟ್.
ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್. ಇದನ್ನು ಯಾವ ರೀತಿ ಮಾಡ್ಬೋದು? ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಸಬ್ಸ್ಟಿಟ್ಯೂಷನ್ ಅದು ಸಾಧ್ಯನೇ ಇಲ್ಲ. ಹಾಗಾದ್ರೆ ಹೇಗೆ ಸಿಂಪ್ಲಿಫೈ ಮಾಡ್ಬೋದು? ಎಕ್ಸ್ ಪ್ಲಸ್ ಒನ್ ಹೇಗಾದ್ರೂ ಬರ್ಸ್ಬೋದಾ ನಾವು? ಹಾಗೆ ಟ್ರೈ ಮಾಡಕ್ ಹೋದ್ರೆ ಇಲ್ಲಿ ಸಪೋಸ್ ಒನ್ ಬದಲು ಮೈನಸ್ ಒನ್ ಇದ್ದಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ನ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ಒನ್ ಅಂತ ಬರಿಬೋದು. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಇಂಟಿಗ್ರಲ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಏನಿದೆ ಅದಕ್ಕೆ ನಾನು ಸಬ್ಟ್ರಾಕ್ಟ್ ಒನ್ ಆಡ್ ಒನ್ ಈ ಪ್ಲಸ್ ಒನ್ ಹಾಗೆ ಇದೆ ಹಂಗೆ ಬರ್ಕೋತೀನಿ. ಸೊ ಒಂದೇ ಸ್ಟೆಪ್ ಅಲ್ಲಿ ನಾನು ಬರಿತೀನಿ ಇದನ್ನ. ಈ ಪ್ಲಸ್ ಒನ್ ಐ ವಿಲ್ ರೈಟ್ ಇಟ್ ಆಸ್ ಮೈನಸ್ ಒನ್ ಪ್ಲಸ್ ಟು. ಯಾಕೆ? ನನಗೆ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಪ್ಲಸ್ ಒನ್ ಟರ್ಮ್ ಇದೆ, ಇಲ್ಲಿ ನ್ಯೂಮರೇಟರ್ ಅಲ್ಲೂ ಎಕ್ಸ್ ಪ್ಲಸ್ ಒನ್ ಟರ್ಮ್ ಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ನಾನೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಇದ್ರೆ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ಒನ್ ಅಂತ ಬರಿಬೋದು. ಆ ಕಾರಣಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಪ್ಲಸ್ ಒನ್ನ ಮೈನಸ್ ಒನ್ ಪ್ಲಸ್ ಟು ಅಂತ ಬರ್ಕೋತೀನಿ. ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಇದಿಷ್ಟು ಹಾಗೆ ಇರಲಿ. ಸೊ ದಿಸ್ ಟರ್ಮ್ ಲೆಟ್ ಅಸ್ ಸ್ಪ್ಲಿಟ್ ಇಂಟು integral of x minus 1 into x plus 1 plus 2 whole divided by x plus 1 whole square into e power x dx ಆಯಿತು. ಓಕೆ, ಈಗ ಸಪರೇಟ್ ದ ಇಂಟಿಗ್ರಲ್, ಸಪರೇಟ್ ದ ಡಿನಾಮಿನೇಟರ್. ಒಂದು ಟರ್ಮ್ ಕ್ಯಾನ್ಸಲ್ ಆಯಿತು, ಎಕ್ಸ್ ಪ್ಲಸ್ ಒನ್ ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ವಿ ವಿಲ್ ಗೆಟ್ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಪ್ಲಸ್ 2 ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಆಯಿತು. ಈಗ ಚೆಕ್ ಮಾಡೋಣ, ಇದು ಎಫ್ ಆಫ್ ಎಕ್ಸ್ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ದ ಡಿರೈವೇಟಿವ್ ಆಫ್ ದಿಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್. ಅಪ್ಲೈ ಕ್ವೋಷಂಟ್ ರೂಲ್. ಡಿನಾಮಿನೇಟರ್ ಎಕ್ಸ್ ಪ್ಲಸ್ ಒನ್ ಇಂಟು ಡಿರೈವೇಟಿವ್ ಆಫ್ ನ್ಯೂಮರೇಟರ್ ಎಕ್ಸ್ ಮೈನಸ್ ಒನ್ಗೆ ಡಿರೈವೇಟಿವ್ ಒನ್ ಮೈನಸ್ ಎಕ್ಸ್ ಮೈನಸ್ ಒನ್ ಇಂಟು ಡಿರೈವೇಟಿವ್ ಆಫ್ ಡಿನಾಮಿನೇಟರ್ ಇಸ್ ಆಲ್ಸೋ ಒನ್ whole divided by denominator whole square. So ಏನಾಗುತ್ತೆ ನೋಡಿ, x plus 1 minus x plus 1 divided by x plus 1 whole square ಆಯಿತು. ಸೊ ಎರಡು ಕ್ಯಾನ್ಸಲ್ ಆಗಿ you will get 2 by x plus 1 whole square. Yeah. So this is f of x and this is f dash of x. ಇದರ ಡಿರೈವೇಟಿವ್ ಇದು. It is again in the form of, ಯಾವ ಫಾರ್ಮ್ ಅಲ್ಲಿ ಇದೆ? e power x into f of x plus f dash of x. ಇದೇ ಫಾರ್ಮ್ ಬಂತು. therefore ಇಂಟಿಗ್ರಲ್ ಏನು, ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದ್ರೆ ಅದಕ್ಕೆ ಇಂಟಿಗ್ರಲ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ, ದಟ್ ಈಸ್ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂಡ್ ಈವನ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಎಕ್ಸಾಮ್. ನೆಕ್ಸ್ಟ್, ಫೈಂಡ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಒನ್ ಪ್ಲಸ್ ಸೈನ್ ಎಕ್ಸ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು. ಇದು ಸಾಲ್ವ್ ಮಾಡೋಕ್ಕೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಸೊ ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಒನ್ ಪ್ಲಸ್, ಇಲ್ಲೇನಿದೆ ಡಿನಾಮಿನೇಟರ್ ಅಲ್ಲಿ ಒನ್ ಪ್ಲಸ್ ಕಾಸ್ ಎಕ್ಸ್ ನ ವಿ ಕ್ಯಾನ್ ರೈಟ್ ಇಟ್ ಆಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಅದು ಗೊತ್ತಿದೆ, ಒನ್ ಪ್ಲಸ್ ಕಾಸ್ ಟು ಎಕ್ಸ್ ಇಸ್ 2 ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಹಾಫ್ ಆ್ಯಂಗಲ್ ತಗೊಂಡ್ರೆ ಒನ್ ಪ್ಲಸ್ ಕಾಸ್ ಎಕ್ಸ್ ಇಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಇದನ್ನ ಹಾಫ್ ಆ್ಯಂಗಲ್ ಅಲ್ಲಿ ಬರೆದ್ಮೇಲೆ ಸೈನ್ ಎಕ್ಸ್ನು ಹಾಫ್ ಆ್ಯಂಗಲ್ ಅಲ್ಲಿ ಬರಿಬೇಕು ನಾವು. ಯಾವ ರೀತಿ ಬರೆಯೋದು? ಒನ್ ಪ್ಲಸ್ ಸೈನ್ 2x ನ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಬರಿತೀವಿ. ಅದೇ ತರ ಸೈನ್ ಎಕ್ಸ್ ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 ಅಂತ ಬರ್ಕೋತೀವಿ ಡಿ ಎಕ್ಸ್. ಈಗ ಡಿನಾಮಿನೇಟರ್ನ ಸಪರೇಟ್ ಮಾಡೋಣ. ಏನಾಗುತ್ತೆ, ಒಂದೇ ಸ್ಟೆಪ್ ಅಲ್ಲಿ ಬರಿತೀನಿ ನೋಡಿ. ಇ ಪವರ್ ಎಕ್ಸ್ ಇಂಟು ಇದೇನಾಯ್ತು, 1 by 2, 1 by cos square x ಅಂದ್ರೆ secant square. So 1 by 2 secant square x by 2 plus ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಒಂದು cos ಕ್ಯಾನ್ಸಲ್ ಆಗುತ್ತೆ. You will get sin by cos is tan x by 2 ಆಯಿತು ಇಂಟು dx. ಈಗ ಅಬ್ಸರ್ವ್ ಮಾಡಿ, ಡಿರೈವೇಟಿವ್ ಆಫ್ tan is secant square. In the place of x we have x by 2. So derivative of tan x by 2 ಏನಾಗುತ್ತೆ, secant square x by 2 into derivative of x by 2 is 1 by 2. So ಇದು f of x, ಅದರ ಡಿರೈವೇಟಿವ್ f dash of x ಇಲ್ಲಿದೆ. So it is in the form of e power x into f of x plus f dash of x.
So e power x into f of x plus f dash of x is e power x into f of x plus c. That can be taken as e power x into f of x andre tan x by 2 plus c. This is the required integral. Right? Very simple. Next, in the same way, ಇದನ್ನ ಯಾವ ರೀತಿ ಮಾಡ್ಬೋದು? I is equal to integral of 2 ಹಾಗೆ ಇರಲಿ plus sin 2x can be written as 2 sin x into cos x divide by denominator ಅಲ್ಲಿ 1 plus cos 2x is 2 cos square x into e power x dx. So ಏನಾಗುತ್ತೆ? ಸಪರೇಟ್ ಮಾಡಿದ್ರೆ we will get 2 cancel. 1 by cos square x is secant square x. 2 ಕ್ಯಾನ್ಸಲ್ ಆಯ್ತು. 1 by cos square is secant square ಪ್ಲಸ್ ಇಲ್ಲೂ ಕೂಡ 2 ಕ್ಯಾನ್ಸಲ್ ಆಗುತ್ತೆ. 1 cos ಕ್ಯಾನ್ಸಲ್ ಆಗುತ್ತೆ. sin by cos is tan x into e power x dx. Directly it is in the form of derivative of tan x is secant square x. ಇದು f of x, ಇದು f dash of x. So therefore it is in the form of e power x into f of x plus f dash of x. Integration ಏನಾಗುತ್ತೆ? e power x into f of x ಅಂದ್ರೆ tan x plus c. Very simple. So integration by parts ಮೇಲೆ 5 mark derivations, ಇನ್ನ 3 ಡಿರೈವೇಶನ್ ಇದೆ, ಮತ್ತೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ಇದಾವೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಇನ್ನ ಕೆಲವು ಮಿಸಲೇನಿಯಸ್ ಕ್ವೆಶನ್ಸ್ ಇದಾವೆ, 1 or 2 ಮಿಸಲೇನಿಯಸ್ ಕ್ವೆಶನ್ಸ್ ಇದೆ ಬೈ ಯೂಸಿಂಗ್ ಪಾರ್ಟ್ಸ್ ಮಾಡ್ತಕ್ಕಂಥ ಕ್ವೆಶನ್ಸ್. ಅದನ್ನು ಕೂಡ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.